ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಅಂದಹಾಗೆ ನೀವನ್ನೆಲ್ಲ ನೋಡಿರೋ ಹಾಗೆ ನನ್ನೊಂದು ಓಲ್ಡ್ ವಿಂಟೇಜ್ ಬುಲೆಟ್ ಅಂದರೆ 1966 ಅಂದರೆ ಮುಂದಿನ ವರ್ಷ ಬಂದರೆ 60 ಇಯರ್ಸ್ ಆಗೋಗುತ್ತೆ ಗುರು. ಪ್ಯೂರ್ ಆಂಟಿಕ್ ಅಂದ್ಕೊಳ್ಳಿ. ಆ ಗಾಡೀಲಿ ತುಂಬಾ ಸಮಸ್ಯೆ ಇದೆ. ಅದರಲ್ಲಿ ಒಂದು ಸ್ಟಾರ್ಟಿಂಗ್ ಸಮಸ್ಯೆ, ರನ್ನಿಂಗಲ್ಲಿ ಬರುತ್ತೆ ಸಮಸ್ಯೆ. ಆ ಸಮಸ್ಯೆಗೆಲ್ಲ ಒಂದೇ ಕಾರಣ ಏನಪ್ಪ ಅಂತಂದರೆ ಅದರಲ್ಲಿ ಪಾಯಿಂಟ್ ಸೆಟ್ ಗಾಡಿ ಆದ್ದರಿಂದ ಪಾಯಿಂಟ್ ಸೆಟ್ಟಲ್ಲಿ ಟೈಮಿಂಗ್ ಆಗಾಗ ಮಿಸ್ ಆಗ್ತಾ ಇರುತ್ತೆ. ಸೊ ರೀಸೆಂಟಾಗಿ ನಾನು ಅದೇ ರೀತಿ ಒಂದು ಪ್ರಾಬ್ಲಮ್ಗೆ ಸಿಗಾಕೊಂಡೆ. ಅದನ್ನು ರೆಡಿ ಮಾಡೋಷ್ಟೊಳಗೆ ಮೂರು ದಿನ ಆಯಿತು ಗುರು. ಸೊ ಯಾವ್ಯಾವ ರೀತಿ ರೆಡಿ ಮಾಡಿಸ್ದೆ, ಏನೇನು ಕತೆ, ಕುಮಾರಣ್ಣ ಯಾವ ರೀತಿ ರೆಡಿ ಮಾಡಿಕೊಟ್ರು, ಏನೇನು ಕತೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಪರ್ಟಿಕ್ಯುಲರ್ ಆಗಿ ಪ್ಯೂರ್ಲಿ ಬಂದ್ಬಿಟ್ಟು ಬುಲೆಟ್ ಮೇಲೆ, ಅದು ಮೇಡ್ ಇನ್ ಇಂಗ್ಲೆಂಡ್ ಬುಲೆಟ್ ಮೇಲೆ ಈ ವಿಡಿಯೋ ನಿಮಗಾಗಿ ಮಾಡಿದ್ದೀನಿ. 3 ದಿನ ಪ್ರೋಸೆಸ್ ಆಗಿದೆ ವಿಡಿಯೋ ಬಂದ್ಬಿಟ್ಟು. ಸ್ಟಾರ್ಟಿಂಗ್ ಟ್ರಬಲ್ ಇತ್ತು, ರನ್ನಿಂಗ್ ಟ್ರಬಲ್ ಇತ್ತು, ತುಂಬಾ ಇಶ್ಯೂಸ್ ಇತ್ತು. ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿದ್ದಾರೆ. ಅದಲ್ಲದಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ಇದನ್ನು ವೀಡಿಯೋನ ಹೋಗಿ ನೋಡ್ಕೊಂಬನ್ನಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಓಲ್ಡ್ ಬುಲೆಟ್ ಇಟ್ಕೊಂಡು ಓಲ್ಡ್ ಬುಲೆಟ್ ಬೇಕು ನಾನು ತಗೋಬೇಕು ಅಂದವ್ರಿಗೆ ನೋಡಿ, ಇದು 66 ಮಾಡಲು. ನೋಡಿ ಗಾಡಿ ಪೆಟ್ರೋಲ್ ಎಲ್ಲ ಚೆನ್ನಾಗಿದೆ. ಮಿಸ್ಸಿಂಗ್ ಹೆಂಗೆ ಹೊಡಿತೈತೆ, ಪೆಟ್ರೋಲ್ ಇಲ್ವೇನೋ ಅನ್ನಂಗೆ ಮಿಸ್ಸಿಂಗ್ ಹೊಡಿತೈತೆ. ರೀಸನ್ ಬಂದ್ಬಿಟ್ಟು ಇದನ್ನೆಲ್ಲ ನಿಮಗೆ ಕುಮಾರಣ್ಣ ಶಾಪಿಗೆ ಹೋದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾಯಿಂಟ್ ಸೆಟ್ ಗಾಡಿಗಳು ಇದೇ ತಲೆನೋವು. ಮಿಸ್ ಆದರೆ ಎಲ್ಲರೂ ಹೊರಗಡೆ ಹೋದಾಗ ನಮ್ಮ ಪುಣ್ಯ ಇಷ್ಟುಕರ ಹೋಯ್ತೈತೆ, ಕೆಲವು ಗಾಡಿ ಹೋಗೋದೇ ಇಲ್ಲ. ನೋಡಿದೆ ಹೋಗತ್ತೆ ನೋಡಿ ಇಲ್ಲಿ. ಆದರೂ ಏನೋ ಒಂಥರ ಚೆನ್ನಾಗೈತೆ. ಚೇರ್ ಇಲ್ಲಿದೆ. 3 ಸ್ಕ್ರೂ ಡ್ರೈವರ್ ಇದೆ, ದೊಡ್ಡದು, ಸಣ್ಣದು ಮತ್ತು ಇನ್ನೊಂದು ಮಧ್ಯದ್ದು. ಯಾವ್ದು ಬೇಕು ತೊಗೊಳ್ಳಿ. ಸೊ ಈ ಸ್ಕ್ರೂ ಡ್ರೈವರ್ ಎಂತಕ್ಕೆ ಅಂದರೆ ನಮ್ಮ ಬುಲೆಟಲ್ಲಿ, ವಿಂಟೇಜ್ ಬುಲೆಟಲ್ಲಿ ಪಾಯಿಂಟ್ ಸೆಟ್ ಮಿಸ್ಸಿಂಗ್ ಹೊಡಿತಾ ಇದೆ. ಸ್ಟಾರ್ಟ್ ಮಾಡಿದ್ರೆ ಬಿಟ್ಟು ಅಂತ ರೆಸ್ಟ್ ರೈಸ್ ಆಗೋಲ್ಲ ಫಸ್ಟ್ನೇ ಗೇರಲ್ಲಿ. ಸೊ ಕೆಲವು ಟೈಮು ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಗಾಡಿ ಆಫ್ ಆಗ್ತಾಯಿದೆ. ಅಂದರೆ ಪಾಯಿಂಟ್ ಸೆಟ್ ಸಮಸ್ಯೆ ಇರ್ಬೋದು, ಏನೋ ಗೊತ್ತಿಲ್ಲ. ನಮ್ಮ ಕುಮಾರಣ್ಣ ಬಂದು ನೋಡ್ತಾರೆ. ಅದಕ್ಕೋಸ್ಕರನೇ ಸ್ಕ್ರೂ ಡ್ರೈವರ್ ಬೇಕು ಅಂತ ಹೇಳಿದರು. ಯಾವುದು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ 3 ರೆಡಿ ಮಾಡಿಟ್ಟಿದ್ದೀನಿ. ತಾಳಿ ಕುಮಾರಣ್ಣ, 3 ಇದೆ, ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಚಾಯ್ಸ್ ಇಸ್ ಯುವರ್ಸ್. ಪ್ಲಸ್ಸು ತಗೊಳ್ಳಿ, ಇದು ಮಧ್ಯದ್ದು. ಸ್ಟಾರು, ಪ್ಲಸ್ಸು, ಮೈನಸ್ಸು ಎಲ್ಲ ಇದೆ. ಪಾಯಿಂಟ್ ಸೆಟ್ ಅಂದರೆ ಇಲ್ಲಿರುತ್ತೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಪಾಯಿಂಟ್ ಸೆಟ್ ಇರುತ್ತೆ. ಅದಕ್ಕೆ ಪಾಯಿಂಟ್ ಸೆಟ್ ಅಂತ ಅನ್ನೋದು. ಓಲ್ಡ್ ಸಿಸ್ಟಮ್ಮು. ಬೇಕು ಅಂದರೆ ಎಲೆಕ್ಟ್ರಾನಿಕ್ಕು ಮಾಡ್ಕೋಬೋದು. ಕುಮಾರಣ್ಣ ಎಲ್ಲರೂ ಮಾಡಿಕೊಡ್ತಾರೆ, ಬಟ್ ನಾವು ಮಾಡಿಸಲ್ಲ. ನೋಡಿ, ಇದೇ ಪಾಯಿಂಟ್ ಸೆಟ್ಟು ಕಾಣ್ತಾ ಇದೆಯಾ? ಅದಕ್ಕೆ ಪಾಯಿಂಟ್ ಸೆಟ್ ಸಿಸ್ಟಮ್ ಅಂತ ಕರೆಯೋದು. ಅದೇ ಒಂಚೂರು ಆ ಕಡೆ ಈ ಕಡೆ ಆದರೆ ನಿಮ್ಮ ಏನಂತಾರೆ, ನೆಮ್ಮದಿಯೆಲ್ಲ ಹಾಳು ಮಾಡೋಕ್ಕೆ ಬಿಡುತ್ತೆ ಬೈಕು. ಸೊ ಸದ್ಯದ ಸ್ವಲ್ಪ ಪ್ರಾಬ್ಲಮ್ ಬರ್ತಿತ್ತು, ಅದಕ್ಕೋಸ್ಕರ ಕುಮಾರಣ್ಣ ತೋರಿಸ್ತೀನಿ. ಹೇಳಿ, ಇಗ್ನಿಷನ್ ಆಫ್ ಆಗಿದೆ. ಸಣ್ಣ ಬಾಟಲ್ ಪೆಟ್ರೋಲಾ? ಓಕೆ, ಡನ್. ಈಗ ಪೆಟ್ರೋಲ್ ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಆಗಿನ ಕಾಲದಲ್ಲಿ ಎಷ್ಟು ಸಣ್ಣ ಸಿಸ್ಟಮ್ಮು. ಇದೇನಾರು ಹೆಚ್ಚು ಕಮ್ಮಿ ಆದರೆ ಏನಾಗುತ್ತೆ ಕುಮಾರಣ್ಣ, ಎಕ್ಸ್ಪ್ಲೈನ್ ಮಾಡಿಬಿಡಿ. ಸ್ಟಾರ್ಟ್ ಆಗಲ್ಲ, ಮಿಸ್ಸಿಂಗ್ ಹೊಡಿತದೆ, ಓಡ್ಸೋಕ್ಕೆ ಇದಿರಲ್ಲ. ಹಾಂ, ತುಂಬ ಇದಾದರೆ ಸ್ಟಾರ್ಟೇ ಆಗಲ್ಲ. ಹಿಂಸೆ. ಎದಾರು ನಿಂತ್ಕೊಬಿಟ್ರೆ ಮಧ್ಯಲ್ಲೇ ಹಂಗೆ ಮಗೆ ಗೊತ್ತಿದ್ರೆ ಏನಾರು ಮಾಡ್ಕೊಬರ್ಬೋದು, ಇಲ್ಲಾಂದ್ರೆ ಇಲ್ಲ. ಈ ಕೆಲವರು ಇದು ಪಾಯಿಂಟ್ ಸೆಟ್ ಇದ್ದಿಂದ ತೆಗೆದುಬಿಟ್ಟು ಡೆಲ್ಕಾನ್ ಮಾಡಿಸ್ಕೋತಾರೆ. ಯಾಕೆಂದರೆ ಹಿಂಸೆ ಆಗಬಾರ್ದು ಎಲ್ಲರೂ ಲಾಂಗ್ ಹೋದರೆ ಅನ್ನೋ ವಿಚಾರಕ್ಕೋಸ್ಕರ. ಚೆನ್ನಾಗಿರ್ತದೆ ಸ್ಟಾರ್ಟಿಂಗು ಅಂತ. ಬಟ್ ನಮಗೆ ಓಲ್ಡ್ ಸಿಸ್ಟಮಲ್ಲೇ ಬೇಕು ಅಂತ ನಾವು ಹಿಂಗೆ ಬಿಟ್ಟಿದ್ದೀವಿ. ಹಿಂಗೆ ನೋಡಿ, ಧೂಳು ತೆಗಿತಾರೋ ಹೊಸ ನಿಂಜಾ ಟೆಕ್ನಿಕ್ ಕುಮಾರಣ್ಣ ಅವ್ರದ್ದು. ಪೈಪಲ್ಲಿ ಊದಿ ಎಲ್ಲನೂ ತೆಗಿತಾವ್ರೆ ಆಚೆಗೆ. ಕಸ ಕಟ್ಕೊಂಡಿದ್ದಾರೆ. ಮಹೇಶ್ ಕುಮಾರ್
ಪ್ಲೀಸ್ ಕಿಕ್ ಮಾರೋ. ವಿಡಿಯೋ ಮಾಡ್ತಾಯಿದ್ದೀನಿ, ಏನೋ ಅನ್ಕೋಬೇಡ, ಅದಕ್ಕೋಸ್ಕರ ಹೇಳಿದ್ದು. ಎಷ್ಟು ಲೀಟ್ರ್ ಕೊಡ್ಬೇಡ. ಬಿಡಂಗೆ ಸ್ವಲ್ಪ. ಓಕೆನಾ ಕುಮಾರಣ್ಣ? ಅಲ್ಲಿ ಪಾಯಿಂಟ್ ಸೆಟ್ ರನ್ನಿಂಗ್ ನೋಡ್ಕೊತಾವ್ರೆ ಕರೆಕ್ಟ್ ಇದೆಯಾ ಇಲ್ವೋ ಅಂತ ಅಬ್ಸರ್ವ್ ಮಾಡ್ತಾ ಇರೋದಂಥದ್ದು. ನೋಡಿ ಇಲ್ಲಿ ವರ್ಕ್ ಆಗ್ತಾ ಇದೆಯಲ್ಲ, ಪಾಯಿಂಟ್ ಸೆಟ್ ವರ್ಕ್ ಆಗೋ ರೀತಿ ಅದೇ. ಇದನ್ನು ಈಗ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಒಂದು 2 ನಿಮಿಷ ಅಬ್ಸರ್ವ್ ಮಾಡಿಬಿಟ್ಟು ಅದೇನಾಗಿದೆ ಏನು ಅಂತ ಅಡ್ಜಸ್ಟ್ಮೆಂಟ್ ಇದ್ದರೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಗಾಡಿ ಪರ್ಫೆಕ್ಟ್ ಸ್ಟಾರ್ಟಿಂಗ್ ಗೀಟಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಬರ್ನ್ ಆಗೋದು ಹೆಂಗೆ ಅಂತ ಡಿಸೈಡ್ ಮಾಡೋದು ಇದೇನೆ, ಯಾವ ಜಾಗದಲ್ಲಿ ಬರ್ನ್ ಆಗಬೇಕು ಅಂತ. ಅದು ಈ ಕಾಂಟ್ಯಾಕ್ಟ್ ಐತಲ್ಲ, ಇದು ಕಾಂಟ್ಯಾಕ್ಟು ಈ ಥರ ಅಂತ ಇರ್ತದೆ. ಒಂದ್ಸಲ ಹಿಂಗಂದ್ರೆ ಕಂಡು ಬರಲ್ಲ, ಹಿಂಗಂದು ಮತ್ತೆ ರಿಟರ್ನ್ ಬರಬೇಕು. ಹಿಂಗಂದ್ಬಿಟ್ಟು ಹಿಂಗನ್ನಕ್ಕೆ ಎಷ್ಟೊತ್ತು ಸೆಕೆಂಡ್ ಮಿಲಿ ಸೆಕೆಂಡಲ್ಲಿ ಒಂದು ಮಿಲಿ ಸೆಕೆಂಡ್ಸ್ ಹಾಂ, ಅಷ್ಟು ಸೆಕೆಂಡಲ್ಲಿ ಒಂದು ಸಲ ಫೈರ್ ಆಯ್ತದೆ. ಹಿಂಗಂದ್ಸಲ ಚಟ್ಟನ್ನು ಕರೆಂಟ್ ಬರಲ್ವಾ, ಹಿಂಗೆ ಕರೆಂಟ್ ಬರೋಕ್ಕೆ ಮೂಲ ಏನೇ ಇದು. ಹಿಂಗಂದ್ರೆ ಕರೆಂಟ್ ಬರೋದು. ಹಾಂ ಅಂತಲ್ಲ, ಇಂಜಿನ್ಗೆಲ್ಲ ಫುಲ್ ಆರ್ಟ್ ಇದ್ದಂಗೆ ಅದು. ಹಿಂಗನ್ನ ಮಿಲಿ ಸೆಕೆಂಡ್ಸಲ್ಲಿ ವೇರಿಯೇಷನ್ ಆಗಂಗಿಲ್ಲ. ಆಗ ವೇರಿಯೇಷನ್ ಆಯಿತು ಅಂದರೆ ಅದು ಮಿಸ್ಟೇಕ್ ಆಗುತ್ತೆ. ಸೊ ನೋಡಿದ್ರಲ್ಲ, ಪಾಯಿಂಟ್ ಸೆಟ್ಟು ಹೇಗೆ ಬಿಚ್ಚಿ ಹೇಗೆ ರೆಡಿ ಮಾಡಬೇಕು, ಏನಾಗಿದ್ರೆ ಏನು ಮಾಡಬೇಕು ಅಂತ ಎಲ್ಲ ಇತ್ತು. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇತ್ತು ಅನಿಸುತ್ತೆ. ಪೂರ್ಣ ಮಾಡಿದರೆ ಗಾಡಿ ಸ್ಟಾರ್ಟಿಂಗಿಗೆ ಚೆನ್ನಾಗಿದೆ. ಈಗ ಗಾಡೀಲಿ ಏನು ಸ್ಟಾರ್ಟಿಂಗ್ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಹೆಂಗೆ ಮಾಡ್ತಾರೆ ಏನು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ದಿ ನೆಕ್ಸ್ಟ್ ಡೇ ಅವತ್ತು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತ ರೆಡಿ ಮಾಡಿಕೊಟ್ರು. ಈಗ ರನ್ನಿಂಗ್ ಪ್ರಾಬ್ಲಮ್ ಇದೆ. ಮುಂದಕ್ಕೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಇದೆಲ್ಲ ಕಾಮನ್ ಪಾಯಿಂಟ್ ಸೆಟ್ ಗಾಡಿ ಅಂದಮೇಲೆ. ಅದಕ್ಕೆ ಪ್ಲಗ್ ಬಿಚ್ ನೋಡ್ತಾ ಇದ್ದಾರೆ. ಅದಾದಮೇಲೆ ಏನೇನು ಮಾಡ್ತಾರೆ, ಏನೇನು ಕತೆ ಅಂತ ತೋರಿಸ್ಕೊಡ್ತೀವಿ. ಸೊ ಓಲ್ಡ್ ಗಾಡಿ ಇಟ್ಟಿರೋರು ಇದೆಲ್ಲ ಕಾಮನ್, ತಲೆ ಕೆಡಿಸ್ಕೋಬೇಕು. ಲಾಂಗಿಂಗ್ ಹೋದ್ರಲ್ಲಿ ಈ ಥರ ಆದರೆ ಏನು ಕತೆ ಕುಮಾರಣ್ಣ? ಎಲ್ಲ ಒಂದು ನಂಬಿಕೆ ಮೇಲೆ ಹೋಗ್ಬೇಕು ಅಂತಾನೆ. ಒಟ್ನಲ್ಲಿ ಗಾಡಿ ಆಫ್ ಆಗಲ್ಲ, ಹೋಯ್ತಾ ಇರುತ್ತೆ. ಸಣ್ಣದಾಗಿ ಕೊಟ್ಟರೆ, ಎಷ್ಟು ಲೀಟ್ರ್ ಜಾಸ್ತಿ ಕೊಟ್ಟರೆ ಆಫ್ ಆಗೋಗುತ್ತೆ. ತುಂಬಾ ಕಾಂಪ್ಲಿಕೇಟೆಡ್. ಈಗ ನೋಡಿ, ಪಾಯಿಂಟ್ ಸೆಟ್ ಬಿಚ್ಬಿಟ್ಟು ಪಾಯಿಂಟ್ ಸೆಟ್ಟಲ್ಲಿ ಏನೋ ಚೆಕ್ ಮಾಡ್ತಾ ಇದ್ದಾರೆ. ಡೆಲ್ಕೋ ಅದ್ರದ್ದು ಏನೋ ಆಯಿಲ್ ಸೀಲ್ ಹೋಗಿದೆ ಅಂತ ಹೇಳ್ತಾ ಇದ್ದಾರಪ್ಪ. ಅದರೊಳಗೆ ಏನೇನೋ ಇದೆ, ಏನೂ ಕಾಣ್ತಾ ಇಲ್ಲ ನಮಗೆ, ಏನೂ ಅರ್ಥನೂ ಆಗಲ್ಲ. ಸೊ ಈಗ ಅದು ಆಯಿಲ್ ಸೀಲ್ ಹೋಗಿದೆ ಕುಮಾರಣ್ಣ. ಆಯಿಲ್ ಸೀಲ್ ಹಾಕ್ಬೇಕೀಗ. ಅದಕ್ಕೆ ಅಲ್ಲಿ ಲೀಕೇಜ್ ಆಗುತ್ತೆ ಅಂದರೆ ಪಾಯಿಂಟ್ ಸೆಟ್ಗೆಲ್ಲ ಹೊಡಿತದಲ್ಲ, ಕರೆಂಟ್ ಸಪ್ಲೈ ಆಗ್ಬೇಕಲ್ಲ. ಇದಾಗ ಜಿಡ್ ಕೂತ್ಕೊಂಡ್ರೆ ಅಲ್ಲಿ ಕರೆಕ್ಟಾಗಿ ಇದಾಗಲ್ವಲ್ಲ. ಬಟ್ ಆಯಿಲ್ ಫಿಲ್ ಹಾಕಕ್ಕೆ ಭಾರಿ ಕ್ರಿಟಿಕಲ್ ಅದು. ಏನೋ ಮಾಡಿ ಅದೇ ಟೈಮಿಂಗ್ ಸೈಡು ಡೆಲ್ಕೋ ಎಲ್ಲ ಬಿಚ್ಚಬೇಕು. ನೀವೇ ಬ್ರಹ್ಮ ಗಾಡಿಗಳಿಗೆ. ನೀವೇ ಹೆಂಗಂದ್ರೆ ಏನೋ ಒಂದು ಮಾಡಿ, ಕಷ್ಟನೋ ಸುಖನೋ ಅನುಭವಿಸ್ಬೇಕು ಮಾಡಿ. ಅಯ್ಯೋ ಏನು ಪ್ರಾಬ್ಲಮ್ ಕೊಡ್ತದೆ ಅಂತೀರಾ? ಡುಕ್ಕ ಅಂತ ಗಾಡಿ ಹಂಗೆ. ಈಗ ರನ್ನಿಂಗಲ್ಲ ಏನೂ ತೊಂದರೆ ಇಲ್ಲ. ರನ್ನಿಂಗಲ್ಲಿ ಅಂತೀನಿ, ಸ್ಟಾರ್ಟಿಂಗಲ್ಲಿ ರನ್ನಿಂಗಲ್ಲಿ ಮಾತ್ರ ಹಿಂಸೆ. ಇದೊಂದು ರಬ್ಬರ್ ಹಾಕಬೇಕು, ರಬ್ಬರ್ ಹಾಕಿಲ್ಲ, ಕೀ ಹಾಕ್ಬಿಟ್ಟು ನೋಡಿ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತೆ. ರನ್ನಿಂಗಲ್ಲಿ ಹಿಂಸೆ. ಪಾಯಿಂಟ್ ಸೆಟ್ ಅಂದರೆ ಆ ರೀತಿ ವರ್ಕ್ ಆಗ್ತಾ ಇದೆಯಲ್ಲ, ಆ ರೀತಿ ಆಗುತ್ತೆ. ಪಾಯಿಂಟ್ ಸೆಟ್ ಗಾಡಿ ಇಟ್ಟಿರೋರಿಗೆ ಅರ್ಥ ಆಗುತ್ತೆ ಈ ಪ್ರಾಬ್ಲಮ್ಸ್ ಎಲ್ಲ. ನೀವು ಯಾರು ಗಾಡೀಲಿ ಪಾಯಿಂಟ್ ಸೆಟ್ ಗಾಡಿ ಇಟ್ಟಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ಪ್ರಾಬ್ಲಮ್ ಕೊಡುತ್ತೆ, ಏನೇನು ಕತೆ ಅಂತ. ಹಂಗೆ ಹೆಡ್ಲೈಟ್ದು ಬಲ್ಬ್ ತಂದು ಏನಪ್ಪ ಕುಮಾರಣ್ಣ ಏನು ಮಾಡ್ತೀರಿ? ಇದು ಅದನ್ನು ಹಾಕ್ಸ್ಕೊಳ್ಳೋಣ ಅಂತ ರಾತ್ರಿ ಹೊತ್ತು ಹೆಡ್ಲೈಟ್ ಇಲ್ದಂಗೆ ಹೊಡಿತಾ ಇದ್ದೀನಿ.
ಛತ್ರಿ 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 ತರಲ್ಲ ಇಲ್ಲಿ ಇಲ್ಲಿಗೆ ತಗೊಬರ್ಬೇಕಾ? ಒಳ್ಳೆ ನಾಲ್ಕು ಆಡ್ದಂಗೆ ಆಡ್ತಿರಲ್ಲ ಯಾಕೆ? ಜಪಾನಲ್ಲೊಬ್ಬ ಪೋರ್ಷನ್ನ ಆಲ್ಟ್ರ್ ಮಾಡ್ತಾನೆ ವೀಲ್ನ, ಅವನು ನಿಮ್ಮಂಗೆ ಅಲ್ಲಿ ನಿಲ್ಸು ಇಲ್ಲಿ ನಿಲ್ಸು ಅದು ನಿಲ್ಸು ಇದು ನಿಲ್ಸು ಅಂತ ನಿಮ್ಮಂಗೆ ಕುಮಾರಣ್ಣ. ಈಗ ನೋಡಿ ಬಲ್ಬ್ ಇಚ್ಚವ್ರೆ, ಈಗ ಕುಡಿಲಿ ಅದು ಬಲ್ಪ್. ಇದು ಯಾವುದೋ ಇದ್ರ ಕಾರ್ ಬಲ್ಪ ಬೈಕ್ ಬಲ್ಪೋ ಇದು? ಕಾರದು ಬೈಕ್ ಯಾವ್ದು ಹಾಕ್ಬಿಟ್ಟಿದ್ರು, ಅದನ್ನೇನಾರು ಹಾಕಿರೋ ಗಾಡಿ ಆನ್ ಮಾಡಿದ್ರೆ ಬ್ಯಾಟ್ರಿ ಎಲ್ಲ ಇರ್ಕೊಬಿಡ್ತದೆ, ಗಾಡಿನ ಆಫ್ ಆಗೋಯ್ತದೆ ಬಲ್ಪ್ ಆನ್ ಮಾಡಿದ್ರೆ. ಅದಕ್ಕೋಸ್ಕರ ಅದು ಯಾವುದೋ ಮಾಡ್ತೀನಿ ಅಂತ ತಂದವರಪ್ಪ ಕುಮಾರಣ್ಣ ಇಲ್ಲಿ ತಗೊಂಡು. ಇದರೊಳಗೆ ಐತೆ ನೋಡಿ, 120 ರೂಪಾಯಿ ಕೊಟ್ಟು ತಂದಿದ್ದೀವಿ. ಇದು ಕಾರ್ದೆ, ಟ್ರಕ್ದು ಕೂರ್ಸೋರಪ್ಪ. ಏನು ಕತೆ ಹೆಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಗಾಡಿ ರನ್ನಿಂಗಲ್ಲಿ ಇದ್ದಾಗಲೇ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ ಕುಮಾರಣ್ಣ. ಇದನ್ನು ಹಾಕಿ ಹೆಡ್ಲೈಟ್ ಹಾಕಿ ರನ್ನಿಂಗಲ್ಲಿ ಓಡಿಸಿದ್ರೇ ಗೊತ್ತಾಗೋದು. ಈಗ 2 ಟೆಸ್ಟ್ ರೈಡ್ ಆದಂಗೆ ಹೋಗ್ಬಿಡುತ್ತೆ. ಬನ್ನಿ ಒಂದು ಟೀ ಕುಡ್ಕೊಂಬಂದ್ಬಿಡೋಣ, ಲೆಮನ್ ಟೀ. ಏನಂತೀರಾ? ಎಲ್ಲಾದ್ರೂ ಉಂಟಾ? ಆ್ಯಂಡ್ ಡೈರೆಕ್ಟ್ ಫಿಟ್ ಮಾಡಿಬಿಟ್ರೆ ಹೆಡ್ಲೈಟ್ ಇದೆ ಬಲ್ಬ. ಸದ್ಯಕ್ಕೆ ಹೆಡ್ಲೈಟ್ ಸಾರ್ಟ್ ಔಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕುಮಾರಣ್ಣ. ಡ್ಯಾಮ್ಸ್ ನೋಡ್ತಾ ಇರಲ್ಲ, ಹೆಡ್ಲೈಟ್ ಹಾಕಿದಾಗ ಫುಲ್ ಮೈನಸ್ಸಿಗೆ ಬಂದರೆ ಹೊಗೆ ಅಂತ ಅರ್ಥ. ಸ್ವಲ್ಪ ಮೈನಸ್ ಅಥವಾ ನೇರವಾಗಿದ್ದರೆ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಸೊ ಹಳೆ ಬೈಕ್ಗಳಿಗೆ ಆ್ಯಮ್ಸ್ ವರ್ಕ್ ಆಗೋದು ಭಾಳ ಇಂಪಾರ್ಟೆಂಟ್ ಕೂಡ. ಸ್ಟಾರ್ಟಿಂಗಿಂದ ಹಿಡಿದು ಹೆಡ್ಲೈಟ್ಗೆ ಎಲ್ಲದಕ್ಕೂ ನೋಡ್ಕೊಳಕ್ಕೆ ಯೂಸ್ ಆಗುತ್ತೆ. ಇದು ನೋಡಿ, ಇದು ಹೆಡ್ಲೈಟ್ದು ಸ್ವಿಚ್ಚು, ಆನು ಆಫು, ಈ ಕಡೆಗೆ ಆಫು ಈ ಕಡೆಗೆ ಆನು. ಇದು ಹೈ ಬೀಮ್. ನೋಡೋಣ ರನ್ನಿಂಗಲ್ಲಿ ಗೊತ್ತಾಗುತ್ತೆ ನೈಟ್ ಹೊತ್ತು ಹಾಕೊಂಡು ನೋಡಿಸ್ದಾಗ. ಎಲ್ಲಿಗೆ ಹಾಕ್ಬಿಟ್ಟಿದ್ದಾನೆ ಸ್ವಲ್ಪ ಇನ್ನೊಂದು ಕ್ಲೀನಾಗಿ ಬರ್ತಿದೆ. ಈ ಬಾಕ್ಸ್ ನೋಡಿ ಎಷ್ಟು ಯೂಸ್ಫುಲ್ ಅಂದರೆ, ಇದಕ್ಕೆ ಲಾಕ್ ಇಲ್ಲ ಅಂದ್ರೂ ಬಿಚ್ಚಕ್ಕೆ ಸ್ವಲ್ಪ ತೊಂದರೆ, ಅಂದರೆ ಫುಲ್ ಬಿಗಿಯಾಗಿರುತ್ತೆ. ಯೂಸ್ಫುಲ್ ಇದೆ. ಈಗ ತೆಗೆದ್ರೆ ಒಳಗಡೆ ಹೆಚ್ಚು ಕಮ್ಮಿ ಒಂದು 2-3 ಸಾವಿರ ರೂಪಾಯಿ ಮನೆ ಐಟಮ್ ಹಾಕೊಂಡು ಹೋಗ್ಬೋದು ಗುರು. ಅಷ್ಟೊಂದು ಜಾಗ ಐತೆ. ಸೋ ಕನ್ವೀನಿಯೆಂಟ್, ತುಂಬ ಯೂಸ್ ಆಗುತ್ತೆ ಯುಟಿಲಿಟಿ ಬಾಕ್ಸ್. ನೋಡ್ರಿ ತಗೊಳ್ಳಿ, ಕೀ ಏನೋ ಎಲ್ಲ ಇದೆ, ಎಲ್ಲ ಇದೆ. The next day. 2 ದಿನದಲ್ಲಿ 3ನೇ ಬಾರಿಗೆ ನಮ್ಮ ಬುಲ್ಲಿಯವರು ಕುಮಾರಣ್ಣ ಗ್ಯಾರೇಜಿಗೆ ಬಂದಿದ್ದಾರೆ. ರೀಸನ್ ಬಂದ್ಬಿಟ್ಟು ಪಾಯಿಂಟ್ ಸೆಟ್ಟು, ಗಾಡಿ ಆಫ್ ಆಗ್ತಾ ಇದೆ ರನ್ನಿಂಗಲ್ಲಿ, ಸ್ಟಾರ್ಟಿಂಗ್ ಟ್ರಬಲ್ ಇದೆ, ತುಂಬಾ ತಲೆನೋವು ಕೊಡ್ತಾ ಇದೆ. ಕುಮಾರಣ್ಣವರು ಓಡಿಸು ಒಂದು 2 ದಿನ ನೋಡೋಣ, ಸರಿಯಾಗಿಲ್ಲ ಅಂದರೆ ಕ್ಲೀನಾಗಿ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಎಷ್ಟು ದಿನ 1 ದಿನ 2 ದಿನ ಟೆಸ್ಟ್ ರೈಡ್ ಮಾಡಿದೆ. ಯಾಕೋ ಅದೇ ರೀತಿ ಪ್ರಾಬ್ಲಮ್ ಕೊಡ್ತಾ ಇದೆ ಮಿಸ್ಟರ್ ಕುಮಾರಣ್ಣ. ತಮಿಳ್ನಾಡು ಆಂಧ್ರನ 2 ಅಲ್ವಾ? ಮತ್ತಿನ್ಯಾವುದು? ನಾವು ಆಂಧ್ರ ಪಕ್ಕ ತೆಲಂಗಾಣದವರ ತೆಲಂಗಾಣ ಕುಮಾರಣ್ಣ ಅವರೇ, ಅದೇನೋ ಒಂಚೂರು ಕ್ಲೀನಾಗಿ ಮಾಡಿಕೊಡಿ. ನಿಮ್ಮ ಪವಿತ್ರ ಹಸ್ತಗಳಿಂದ ಮುಟ್ಟಿ ಅದನ್ನು ಪರ್ಮನೆಂಟಾಗಿ ಸೊಲ್ಯೂಷನ್ ಮಾಡಿಬಿಡಿ. 2 ದಿನದಲ್ಲಿ 3ನೇ ಸತಿ ಬಿಸ್ತಾ ಇದ್ದಾರಪ್ಪ. ಅದೇನು ಒಂದೇ ಸತಿ ರೆಡಿ ಮಾಡೋಕ್ಕಲ್ವ ಕುಮಾರಣ್ಣ ನಿಮಗೆ? ಅದೇನು ಕೇಳಿ ಏನಾಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ತಾನೇ ಗೊತ್ತಾಗೋದು. ನಿಮ್ಮ ಪಾಡಿಗೆ ನೀವು ಏನೇನೋ ಮಾಡೋದ್ರಲ್ಲಿ ಕೈ ಕೆಲಸವ. ಪಾಯಿಂಟ್ ಸೆಟ್ ಗಾಡಿಗಳದಲ್ಲೇ ಇದೇ ಕರ್ಮಕಾಂಡ ಗುರು. ಹೆಡ್ಲೈಟ್ ಗುರು ಸಕ್ಸಸ್ ಆಗಲಿಲ್ಲ ಗುರು. ಆ ಹೆಡ್ಲೈಟ್ದು ಬಲ್ಬ್ ತಂದಿದ್ವಲ್ಲ, ಆ ಬಲ್ಪು ಅದೇ ರೀತಿ ಆಗ್ತಾಯಿದೆ, ಗಾಡಿ ಆಫ್ ಆಗ್ತಾಯಿದೆ. ಇದಕ್ಕೆ ಬೆಂಗಳೂರಿಗೆ ಹೋದಾಗಲೇ ತರಬೇಕು ಬಲ್ಪ್. ಇದು ಸಪ್ರೇಟು ರೌಂಡ್ ಬಲ್ಬ್ ಬರುತ್ತೆ, ಹಾಲಜನ್ ಬಲ್ಬ್, ಅದು ತರಬೇಕದು. ಈಗ ಅದೇನೋ ಮಾಡ್ತಾವ್ರೆ ಕಿತಾಪತಿ ಕೆಲಸ ಕುಮಾರಣ್ಣ. ಒಂಥರ ವಾಚ್ ರಿಪೇರಿ ಮಾಡ್ದಂಗೆ. ಏನು ಕುಮಾರಣ್ಣ? ಮೆಕ್ಯಾನಿಕ್ಸಮ್ ಶುರು ಆಗಲಿಲ್ಲ ಅಂದರೆ ವಾಚಲ್ಲಿ ಮುಳ್ಳು ತಿರ್ಗಲ್ವಲ್ಲ, ಹಂಗೆ ಗಾಡಿದು ಕೂಡ. ಪಾಯಿಂಟ್ ಸೆಟ್ ಶುರು ಆಗಲಿಲ್ಲ ಅಂದರೆ ಮಿಸ್ಸಿಂಗು, ಸ್ಟಾರ್ಟಿಂಗ್ ಟ್ರಬಲ್ಲು ಎಲ್ಲ ಆಗುತ್ತೆ. ಪೈಪು ಇದು 2ನೇ ಸತಿ ಮಾಡ್ತಾರೆ ಹಿಂಗೆ ನಮ್ಮ ಕುಮಾರಣ್ಣ. 2 ದಿವಸದಿಂದ 3 ಸತಿ ಪಾಯಿಂಟ್ ಸೆಟ್ಟು ಫೇಲ್ ಆಗಂಗಿಲ್ಲ. ಅಂದರೆ ಈಗ ಅಬ್ಸರ್ವೇಷನ್ ಮಾಡ್ತಾ ಇರೋದು ಅವರು. ಅಬ್ಸರ್ವೇಷನ್ ಮಾಡಿ ಆಮೇಲೆ ಲಾಸ್ಟಿಗೆ ಪರ್ಮನೆಂಟಾಗಿ ಫಿಕ್ಸ್ ಮಾಡ್ತಾರೆ. ಅಲ್ಲೇನೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದ್ರು. ಈಗ ಪ್ಲಗ್ನ ಏನೋ ಮಾಡ್ತಾಯಿದ್ದಾರೆ, ಕರೆಂಟ್ ಎಲ್ಲ ಕ್ಲೀನಾಗಿ ಪಾಸ್ ಆಗ್ತಿದೆಯೋ ಇಲ್ವೋ ಅಂತ. ಸ್ಟಾರ್ಟಿಂಗ್ ಟ್ರಬಲ್ ತುಂಬಾ ಕೊಡ್ತಾ ಇದ್ದಾರೆ ಮಿಸ್ಟರ್ ಬುಲ್ಲಿ ಅವರು. ಕಿಕ್ಕರ್ ಕೀ ಸ್ಟಾರ್ಟ್ ಮಾಡಿ. ಓಕೆನಾ? ಏನು ಮಾಡಿದ್ಯಾ? ಏನೋ ಕೀ ಆನ್ ಐತೆ. ಅದೇನು ಪ್ರಾಬ್ಲಮ್ ಏನು ಅಂತ
ಅಬ್ಸರ್ವ್ ಮಾಡಲಿಕ್ಕೆ ಕುಮಾರಣ್ಣವರು 2-3 ದಿನ ತೊಗೋತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಈ ಗಾಡಿ ಮೆಕ್ಯಾನಿಸಮು ಓಲ್ಡು. ಇದರಲ್ಲಿ ತಲೆನೋವು ಅಂದರೆ ಪಾಯಿಂಟ್ ಸೆಟ್ ಅದು ಬಿಟ್ರೆ ಇನ್ನೇನು ಇಲ್ಲ. ಇನ್ನೆಲ್ಲ ಸಿಂಪಲ್ ಮೆಕ್ಯಾನಿಸಮು. ಪಾಯಿಂಟ್ ಸೆಟ್ಟು ಅಂತ ಏನಾದ್ರು ತಲೆ ಕೆಟ್ಬಿಟ್ರೆ ಗಾಡಿ ಸ್ಟಾರ್ಟು ಆಗೋಲ್ಲ, ಮುಂದಕ್ಕೂ ಹೋಗಲ್ಲ, ಏನೂ ಆಗೋಲ್ಲ. ಒಂಥರ ಈ ಗಾಡಿಗೆ ಒಂಥರ ಹಾರ್ಟ್ ಇದ್ದಂಗೆ ಅದು. ಇನ್ನೊಂದು ಸತಿ ಮಾಡಿ ಕುಮಾರಣ್ಣ, ಅದು ಹೆಂಗೆ ಮಾಡ್ತೀರ ನೋಡೋಣ. ನೋಡಿ ಕರೆಂಟ್ ಹೆಂಗೆ ಚೆಕ್ ಮಾಡ್ತಾವ್ರೆ. ಹಿಂಗೆ ಇಲ್ಲೂ ಬರುತ್ತಾ? ಅಲ್ಲೂ ಗೊತ್ತಾಯ್ತಲ್ಲ, ಇಲ್ಲೂ ಬರುತ್ತೆ, ಅಲ್ಲೂ ಬರುತ್ತೆ. ಸಮಸ್ಯೆ ಏನಾಗಿದೆ ಅಂತ ಕುಮಾರಣ್ಣ ಕಂಡಿಡ್ಕೊಬಿಟ್ಟಿದ್ದಾರೆ. ಏನಾಗಿದೆ ಅಂದರೆ ಕರೆಂಟು ಮಾಮೂಲಿ ಇದ್ದಾಗ ಕರೆಂಟು 2ರಲ್ಲೂ ಪಾಸ್ ಆಗ್ತೈತೆ. ಕ್ಲೀನಾಗಿ ಕಿಕ್ ಹೊಡೆದಾಗ ಏನಾಗುತ್ತೆ, ಕರೆಂಟ್ ಪಾಸ್ ಆಗ್ತಾ ಇಲ್ಲ. ಸೊ ಸಮಸ್ಯೆ ಇಲ್ಲಿದೆ ಸ್ಟಾರ್ಟಿಂಗಲ್ಲಿ. ಅದಕ್ಕೆ ಟ್ರಬಲ್ ಕೊಡ್ತಾರೆ ನೋಡಿ. ಕರೆಂಟು ಎಲ್ಲೋ ಜಾಸ್ತಿ ಇದ್ದಾಗ ಪಾಸ್ ಆಗ್ತೈತೆ. ಇಲ್ಲಿ ಹೊಡೀರಿ ಬ್ರೋ. ಇಲ್ಲ ಬ್ರೋ, ನೋ ಬ್ರೋ. ಇದೆಲ್ಲ ಫಾಲ್ಟ್ ಬಂದ್ಬಿಟ್ಟು ಅದರದ್ದೇ ಕಲ್ಪ್ರಿಟಲ್ಲಿದೆ ನೋಡಿ, ಪಾಯಿಂಟ್ ಸೆಟ್, ಅದರದ್ದೇ ಪ್ರಾಬ್ಲಮ್. ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿದ್ರು, ಕರೆಂಟ್ ಬರೋಂಗು ಮಾಡಿದರು. ಈಗ ಸ್ಟಾರ್ಟಿಂಗ್ ಚೆನ್ನಾಗಿದೆಯಾ ಏನು ಅಂತ ಟೆಸ್ಟ್ ಮಾಡ್ತಾವ್ರೆ. ಸೋ ಫಾರ್ ಸ್ಟಾರ್ಟಿಂಗ್ ಕ್ಲೀನಾಗಿ ಆಗ್ತಾಯಿದೆ. ಈಗ ಇನ್ನೊಂದ್ಸತಿ ಕ್ಲೀನಾಗಿ ಗಾಡಿ ಹೊಡೆದು ನೋಡಬೇಕು. ಅಲ್ಲಿ ತನಕ ಕನ್ಫರ್ಮ್ ಇಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ತಾನೇ ಇರ್ತಾರೆ. ಈಗ ಐಡ್ಲಿಂಗ್ ಇಡ್ತಾವ್ರೆ ಗುರು, ಕಾರ್ಬೋರೇಟ್ರಲ್ಲಿ ಐಡ್ಲಿಂಗಿಗೆ ಚೆಕ್ ಮಾಡ್ತಾವ್ರೆ. ಐಡ್ಲಿಂಗ್ ಬೇಕು ಮಾಡೋಣ ಇನ್ನು. ಅಂತೂ ತಕ್ಕ ಮಟ್ಟಿಗೆ ಇವತ್ತೇ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಂಡು ಅಬ್ಸರ್ವ್ ಮಾಡಿ ಗಾಡಿನ ರೆಡಿ ಮಾಡಿದ್ದು. ಅಂದರೆ ಇದು ಏನಿದೆ ಟೈಮಿಂಗ್ಸು ಅದನ್ನು ಕ್ಲೀನಾಗಿ ಚೆಕ್ ಮಾಡಿ ಕೂರಿಸಿದ್ದಾರೆ, ಸೆಟ್ ಮಾಡಿದ್ದಾರೆ. ನೋಡೋಣ, ರನ್ನಿಂಗ್ ಮಾಡಿ ಸ್ವಲ್ಪ ಹೊತ್ತು ಎಲ್ಲ ಸೆಟ್ ಮಾಡಿ ಇನ್ನೊಂದ್ಸತಿ ಅಬ್ಸರ್ವೇಷನ್ಗೆ ಅಂತ ಬಿಟ್ಟಿದ್ದಾರೆ ಕುಮಾರಣ್ಣ. ಸ್ವಲ್ಪ ಹೊತ್ತು ರನ್ ಮಾಡು ಗಾಡಿನ, ಇನ್ನೊಂದ್ಸತಿ ಸೆಟ್ ಮಾಡ್ಕೊಡ್ತೀನಿ ಕ್ಲೀನಾಗಿ ಅಂತ. ಸೊ ಅದಕ್ಕೆ ಕ್ಯಾಪ್ ಹಾಕೋಕೆ ಹೋಗಿಲ್ಲ, ಅದನ್ನು ಹೀಗೆ ರನ್ ಮಾಡ್ತೀವಿ ಇವತ್ತೊಂದು ದಿನ. ಏನಾದ್ರು ಮತ್ತೆ ಪ್ರಾಬ್ಲಮ್ ಬಂದರೆ ಮತ್ತೆ ಕ್ಲೀನಾಗಿ ಅದನ್ನೆಲ್ಲ ಒಳಗಡೆ ಎಲ್ಲ ಬಿಚ್ಚಿ ಮತ್ತೆ ಕ್ಲೀನಾಗಿ ಸೆಟ್ ಮಾಡಿ ಪಾಯಿಂಟ್ ಸೆಟ್ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಳೆ ಗಾಡಿ ಅಂದಮೇಲೆ ಇದೆಲ್ಲ ಪ್ರಾಬ್ಲಮ್ಮು. ಪಾಯಿಂಟ್ ಸೆಟ್ ಗಾಡಿ ಇಟ್ಟರಿಗೆ ಗೊತ್ತಾಗುತ್ತೆ, ಇಡ್ದಿರೋರಿಗೆಲ್ಲ ಇದು ಹೊಸದು. ಕುಮಾರಣ್ಣ ಈಗ ಬೇರೆ ಯಾವುದೋ ಗಾಡಿಗೆ ಬಿಲ್ ಬರೀತಾವ್ರು ನೋಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.